ನಾನು 8 ವರ್ಷದಿಂದ ತಿರುಗಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕಮಲ ಅಂತ. ಹ್ಯಾಂಡಿಕ್ಯಾಪ್, ನನ್ನ ಒಂದು ಕೈ ಒಂದು ಕಾಲಿಲ್ಲ. ಅರಸು ಕಲ್ಲಲ್ಲಿ ನಮ್ಮದು ಇದು ಪಂಚಾಯಿತಿ. ನಮ್ಮ ಊರು ಮಂಗಳೂರುಮಾಳ, ಮುತ್ರಬಸಳೆ ಕಾವಲು. ಅಲ್ಲಿಂದ ನಾವು 8 ವರ್ಷದಿಂದ ತಿರುಗಾಡ್ತೀವಿ. ನಮಗೆ ವರ್ಕ್ ಆರ್ಡು ಸಿಗ್ತಾ ಇಲ್ಲ, ಮನೆಗಳದ್ದು ಕೆಲಸಗಳು ಆಗ್ತಾ ಇಲ್ಲ, ಲೋನ್ಗಳದ್ದು ಕೆಲಸ ಆಗ್ತಾ ಇಲ್ಲ. ಬರೀ ತಿರುಗಾಡ್ದು ಆ ಅಧಿಕಾರಿ ಕಡೆ ಹೋಗೋದು, ಅಲ್ಲೇ ಅರ್ಜಿ ಕೊಡೋದು, ಇಲ್ಲೇ ಅರ್ಜಿ ಕೊಡೋದು, ತಿರುಗಾಡಿ ನಮಗೆ ಸಾಕಾಗೈತಿ. ಈಗ ಭಾಳ ಕಷ್ಟಪಡ್ತಾ ಇದ್ದೀವಿ ನಾವು. ಒಂದು ಅಧಿಕಾರಿ ಒಂದು ಕೆಲಸ ಮಾಡಿಕೊಡ್ತಾ ಇಲ್ಲ. ಬರೀ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಹಿಂಗೆ ಹಿಂಗೆ ಹೇಳೋದು. ನಮಗೆ ಕಾಳ ಕಳೆದು ಹೋಯ್ತು ನಮ್ಮದು. ಹಿಂಗೆ ನಮಗೆ ಕಳಿಸ್ಕೊಡ್ತಾರೆ ಅವರು. DC ಆಫೀಸಿಗೆ ಹೋಗಿ ಸಖತ್ ಬಟ್ಟೆ ಮನವಿ ಕೊಟ್ಟಿದ್ದೀವಿ ನಾವು. ಎಲ್ಲ ಕಷ್ಟಪಟ್ಟು ನಮ್ಗೆ ಸಾಕಾಗೈತಿ. ತಿರ್ಗಾಡಿ ನನ್ನ ಕಾಲಿಲ್ಲ, ಇಂಥ ಕಾಲು ತೊಗೊಂಡು ತಿರ್ಗಾಡ್ತಾ ಇದ್ದೀನಿ. ಒಂದು ಕೈ ಇಲ್ಲ. 75 ಲಕ್ಷ ರೂಪಾಯಿದು ಮನೆ ಬರೀ ಫೌಂಡೇಶನ್ ಕಟ್ಟಕ್ಕಾಗಿಲ್ಲ. ನನಗೆ ಒಂದು ಮಗು, ಒಂದು ಗಂಡು ಮಗು, ನನ್ನ ಮಗು ತೀರೋಯ್ತು, ಆಕ್ಸಿಡೆಂಟ್ ಆಯ್ತು. ನನಗೆ ಒಂದು ಕೈ ಒಂದು ಕಾಲು ಹೋಯ್ತು. ಗಂಡ ಬಿಟ್ಟು ಬ್ಯಾರಿ ಮಧ್ಯೆ ಮಾಡಿ ಹೋಗಿದ್ರು, ನನಗೆ ಬಿಟ್ಟು ಹೋಗಿದ್ರು. ನಮ್ಮ ತಾಯಿ ಮನೇಲಿ ಜೀವನ ಮಾಡ್ತಾ ಇದ್ವಿ. ಮನೆ ಇಲ್ಲ, ಜಾಗ ಇಲ್ಲ, ಏನಿಲ್ಲ. ಒಂದು ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ದೆ, ಅದು ಮಾಡಿಕೊಡ್ತಾ ಇಲ್ಲ ಯಾರು. ನಾನು ಒಬ್ಳು ಏನು ಮಾಡಲಿ, ನಾನು ಒಬ್ಳು ಮಗಳೈತೆ, ಓದಿಸಿ ಮದುವೆ ಮಾಡಿಕೊಟ್ಟಿದ್ದೀನಿ ಸಾಲ ಪಾಲ ಮಾಡಿಕೊಂಡು. ಭಾಳ ಕಷ್ಟದ ಜೀವನ ನಡೆದಿದೆ. ನಮ್ಮ ಊರಲ್ಲಿ ಒಬ್ರೊಬ್ರಿಗೆ ಶೆಡ್ ಹಾಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅವ್ರಿಗೆ ಮನೇನೂ ಇಲ್ಲ. ಒಬ್ರೊಬ್ರಿಗೆ ಅವ್ರು ಹೆಂಗಾದ್ರೆ ಜೀವನ ಮಾಡ್ಕೊಂಡು ಇದು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅವರು ಗಂಡ ಸತ್ತೋಗಿ ಭಾಳ ಕಷ್ಟದಿಂದ ಜೀವನ ಮಾಡ್ತಾ ಇದ್ರು ಅವರು. ಅದು ಈ ಅಧಿಕಾರಿಗೆ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲಿ ತಡಿ ಅಮ್ಮ ಮಾಡ್ಕೊಡ್ತೀವಿ, ಇವತ್ತು ಬಾ, ನಾಳೆಗೆ ಬಾ, ನಾಡದು ಬಾ, ನಾವು ಹಿಂಗೆ ಕಾಲ ಕಳ್ತಾ ಇದ್ದೇವೆ. ನಾವು DC ಆಫೀಸಿಗೆ ಮಾಡಿದೀವಿ, ಎಲ್ಲ ಆಫೀಸಿಗೆ ಕೊಟ್ಟಿದ್ದೀವಿ. ನಾವು ಮಂಗಳೂರುಮಾಳ ಹುಣಸೂರು ತಾಲೂಕು ನಮ್ದು. ಅರಸು ಕಲ್ಲಲ್ಲಿ ನಮ್ದು ಪಂಚಾಯತಿ. ನಾವು ಮರಾಠಿ ಸಮುದಾಯ, ಡೊಂಗುಡಿ ಕರಾಸಿ ಸಮುದಾಯ. ನಾವು ಅಲ್ಲಿಂದ ಬಂದಿದ್ದೀವಿ. ಸಾರ್ ಕರೀದ ಅಂದ್ರೆ ನಾವು ಬಂದಿದ್ದೀವಿ. ಬನ್ನಿ ನೀವು, ನಮ್ಗೇನಾದ್ರೂ ಪರಿಹಾರ ಸಿಗ್ಬೋದು, ಏನಾದ್ರೆ ಕಾರ್ಯಗಳು ನಿಮ್ಗೆ ಕೆಲಸಗಳು ಆಗ್ಬೋದು ಅಂತ ನಮ್ಗೆ ಕರೆದವ್ರೆ. ಅದಕ್ಕೆ ನಾವು ಬಂದಿದ್ದೀವಿ. ರಾತ್ರಿ 1 ಗಂಟೆಗೆ ನಾವು ಹತ್ತಿದ್ದೀವಿ ಹುಣಸೂರಿಂದ. ಇಲ್ಲಿ 3-3:30 ಗಂಟೆಗೆ ನಾವು ಬಂದಿದ್ದೀವಿ. 4 ಗಂಟೆಯಿಂದ ನಾವು ಹಿಂಗೇನೆ ಏನೂ ತಿಂದಿಲ್ಲ, ಉಂಡಿಲ್ಲ, ಏನಿಲ್ಲ, ಹಂಗೇನೆ ಬಂದಿದ್ದೀವಿ ನಾವು. ಇಲ್ಲಿ ಭಾಳ ಕಷ್ಟದಲ್ಲಿ ಇದ್ದೀವಿ ನಾವೀಗ. ಅದಕ್ಕೆ ಒಂದು ಎಲ್ಲರ ಕಡೆಯಿಂದ ಒಂದು ಮನವಿ ಕೊಟ್ಟಿದ್ದೀವಿ ಈಗ ಸಾರ್ ಕಡೆ. ಅದು ದಯವಿಟ್ಟು ಮಾಡಿಕೊಡಿ ಅಂತ ನಾವು ಬೇಡ್ತಾ ಇದ್ದೀವಿ ಅಷ್ಟೇ.